ಇನ್ನು ರಸ್ತೆಗೆ ಅಡ್ಡಲಾಗಿ ಬಂದ ದನ ತಪ್ಪಿಸಲು ಹೋದ ಟ್ಯಾಂಕರ್ ವಾಹನ ಮುಂಬದಿ ನಿಂತಿದ್ದ ಲಾರಿಗೆ ಡಿಕ್ಕಿಪಡಿಸಿಕೊಂಡ ಘಟನೆ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ 66ರ ಹಟ್ಟಿಕೇರಿ ಟೋಲ್ ಪ್ಲಾಜಾ ಬಳಿ ಸಂಭವಿಸಿದೆ. ಮಂಗಳೂರು ಕಡೆಯಿಂದ ಗೋವಾ ಕಡೆ ವೈಟ್ ಪೆಟ್ರೋಲ್ ಸಾಗಿಸುತ್ತಿದ್ದ ಟ್ಯಾಂಕರ್ ವಾಹನ ಅಂಕೋಲಾ ತಾಲೂಕಿನ ಬಾಳೆಗುಡಿ ದಾಟಿ ಹಟ್ಟಿಕೇರಿ ಹೆದ್ದಾರಿ ಟೋಲ್ ಪ್ಲಾಜಾ ಬಳಿ ಚಲಿಸುತ್ತಿದ್ದಾಗ ದಾರಿ ಮಧ್ಯೆ ಈ ರಸ್ತೆ ಅಪಘಾತ ಸಂಭವಿಸಿದೆ. ಆಕಸ್ಮಿಕವಾಗಿ ಹೆದ್ದಾರಿಯಲ್ಲಿ ಅಡ್ಡ ಬಂದ ದನ ತಪ್ಪಿಸಲು ಹೋದ ಟ್ಯಾಂಕರ್ ಚಾಲಕ ವಾಹನದ ಮೇಲಿನ ತನ್ನ ನಿಯಂತ್ರಣ ಕಳೆದುಕೊಂಡು ಮುಂಬದಿ ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ಡಿಕ್ಕಿಪಡಿಸಿಕೊಂಡಿದ್ದು, ಲಾರಿಯ ಹಿಂಭಾಗ ಜಖಂಗೊಂಡರೆ ಟ್ಯಾಂಕರ್ ವಾಹನದ ಡ್ರೈವರ್, ಕ್ಯಾಬಿನ್ ಮತ್ತಿತರ ಭಾಗ ಬಹುತೇಕ ಜಖಂಗೊಂಡಿದೆ. ಅಡ್ಡ ಬಂದ ದನ ತಪ್ಪಿಸಲು ಹೋಗಿ ರಸ್ತೆ ಅಪಘಾತವಾಗುವಂತಾಯಿತು ಎಂದು ಟ್ಯಾಂಕರ್ ವಾಹನ ಚಾಲಕ ತಿಳಿಸಿದ್ದಾನೆ. ನಾನು ಮಂಗಳೂರಿಂದ ಗೋವಾಕ್ಕೆ ಹೊರಟದ್ದು. ಅದು ರೋಡಲ್ಲಿ ಗಾಡಿ ಇತ್ತು. ಮತ್ತೆ ಸಡನ್ ಆಗಿ ಒಂದು ದನ ಅಲ್ಲಿ ಮಲಗಿತ್ತು. ಮತ್ತೆ ಒಂದು ದನ ಆ ಕಡೆಯಿಂದ ರೈಟಿಂದ ಲೆಫ್ಟಿಗೆ ಬರ್ತಿತ್ತು ದನ. ಅದು ಗಾಡಿ ಕೂಡ ಅಲ್ಲಿ ರೋಡಲ್ಲಿ ಕೂಡ ಉಂಟು. ನಾನು ಬ್ರೇಕ್ ಆಗ ಅದು ಲೆಫ್ಟಿಗೆ ಗಾಡಿ ಈಗ ರೋಡಲ್ಲಿ ಉಂಟು. ಅದಕ್ಕೆ ನಾನು ಹೊರದದ್ದು. ಇಲ್ಲಾಂದ್ರೆ ದನಕ್ಕೆ ನಾನು ಹೊಡಿಬೇಕಾಗಿತ್ತು. ಹೊಂಟಿದ್ದೆ ಅಹಮದ್ ದೋಸ್ ಅಂತ ಹೇಳಿ ಸರ್. ಹಾಂ, ನಾನು ಹಾವೇರಿ ಡಿಸ್ಟಿಕ್ ರಾಣಿಬೆನ್ನೂರಿಂದ ಲೋಡ್ ಮಾಡ್ಕೊಂಡು ಹಾವೇರಿಯಿಂದ ಗೋವಾಗೆ ಹೋಗ್ತಾ ಇದ್ದೆ. ಇಲ್ಲಿ ಬಳ್ಳೊಳ್ಳಿ ಕ್ರಾಸಿಂದ ಮುಂದೆ ಬಂದು ಇಲ್ಲಿ ಬಂದು ಟೈರ್ ಚೆಕ್ ಮಾಡ್ಕೊಂಡು ಉಚ್ಚಿ ಒಯ್ದು ಇಲ್ಲಿಂದ ಬಿಡೋಣ ಅಂತೇಳಿ ಹೋಗಿ ಒಂದು 10 ನಿಮಿಷ ಆಯಿತು. 10 ನಿಮಿಷದಲ್ಲಿ ಹಿಂದಿಂದ್ರ ಬಂದವನೇ ಗಾಡಿಗೆ ಹೊಡೆದ. ಬಿಳಿ ಪೆಟ್ರೋಲ್ ಅಥವಾ ವೈಟ್ ಪೆಟ್ರೋಲ್ ಎಂದು ಕರೆಸಿಕೊಳ್ಳುವ ತೈಲ ಉತ್ಪನ್ನವನ್ನು ವಿಮಾನ ಹಾಗೂ ಜೆಟ್ಗಳಿಗೆ ಇಂಧನವಾಗಿ ಬಳಸುವುದಲ್ಲದೆ ಕೆಲ ಕೈಗಾರಿಕಾ ಮತ್ತಿತರ ರೀತಿಯ ಬಳಕೆಗೂ ಬಳಸಲಾಗುತ್ತದೆ ಎನ್ನಲಾಗಿದೆ. ರಸ್ತೆ ಅಪಘಾತದಿಂದ ಟ್ಯಾಂಕರ್ನಿಂದ ತೈಲ ಹನಿಯಾಗಿ ಸೋರಿಕೆಯಾದಂತಿದ್ದು, ಸಂಬಂಧಿತ ಕಂಪನಿಯ ಬೇರೊಂದು ಟ್ಯಾಂಕರ್ ತರಿಸಿ ಆ ವಾಹನಕ್ಕೆ ತುಂಬಿಸಲಾಗುತ್ತದೆ ಎನ್ನಲಾಗಿದೆ. ಘಟನಾ ಸ್ಥಳದಲ್ಲಿ ಸ್ಥಳೀಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಜರಿದ್ದು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಬ್ಬಿಣ ಮತ್ತಿತರ ಅಂಶಗಳುಳ್ಳ ಹಳೆ ಸಾಮಾನು ಮತ್ತಿತರ ಸ್ಕ್ರ್ಯಾಪ್ ಸಾಮಗ್ರಿಗಳನ್ನು ಹಾವೇರಿಯಿಂದ ಗೋವಾ ಕಡೆ ಸಾಗಿಸುತ್ತಿದ್ದ ತನ್ನ ಲಾರಿಯನ್ನ ದಾರಿ ಮಧ್ಯೆ ಟೋಲ್ ಪ್ಲಾಜಾ ಬಳಿ ಇತರೆ ವಾಹನಗಳಂತೆ ಒಂದು ಬದಿಗೆ ನಿಲ್ಲಿಸಿ ಲಾರಿ ಹಿಂಬದಿ ಚಕ್ರದ ಗಾಳಿ ಪರಿಶೀಲಿಸಿ ಮೂತ್ರ ವಿಸರ್ಜನೆ ಮಾಡಿಕೊಂಡು ಬಂದು ವಾಹನ ಏರಿ ಕುಳಿತಿದ್ದಾಗ ಹಿಂಬದಿಯಿಂದ ಬಂದ ಟ್ಯಾಂಕರ್ ವಾಹನ ತನ್ನ ಲಾರಿಗೆ ಡಿಕ್ಕಿಪಡಿಸಿತ್ತು ಎಂದು ಲಾರಿ ಚಾಲಕ ತಿಳಿಸಿದ್ದಾನೆ. ಪೊಲೀಸರು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ. ವೈಟ್ ಪೆಟ್ರೋಲ್ ಸಾಗಿಸುತ್ತಿದ್ದ ಟ್ಯಾಂಕರ್ ವಾಹನ ನಿಂತಿದ್ದ ಲಾರಿಗೆ ಉದ್ದಿಕೊಂಡು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ. ಆದರೆ ಹೆದ್ದಾರಿಯ ಒಂದು ಮಗುಲಿನಲ್ಲಿ ಕೆಲ ಕಾಲ ಸಂಚಾರ ವ್ಯತ್ಯಯವಾಗಿದ್ದು, ಹೆದ್ದಾರಿಯಲ್ಲಿ ಇತರೆ ವಾಹನಗಳ ಸುಗಮ ಸಂಚಾರ ಮತ್ತು ಸುರಕ್ಷತೆಗೆ ಒತ್ತು ನೀಡಿ ಬಾಳೆಗುಳಿ ಬಳಿಯೇ ಅಂಕೋಲಾದಿಂದ ಕಾರವಾರ ಕಡೆ ಸಾಗುವ ವಾಹನಗಳ ಪಥ ಬದಲಿಸಿ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲು ಸ್ಥಳೀಯ ಪೊಲೀಸರ ಮಾರ್ಗದರ್ಶನದಲ್ಲಿ 1033 NHAI ಸುರಕ್ಷತಾ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು. ರಸ್ತೆ ಅಪಘಾತದ ಘಟನೆ ಕುರಿತಂತೆ ಮತ್ತಷ್ಟು ಹೆಚ್ಚಿನ ಹಾಗೂ ನಿಖರ ಮಾಹಿತಿಗಳು ತೆರೆದು ಬರಬೇಕಿದೆ. ಟೋಲ್ ಪ್ಲಾಜಾ ಅಕ್ಕಪಕ್ಕ ಸೇರಿದಂತೆ ಹೆದ್ದಾರಿಯ ಹಲವೆಡೆ ವಿದ್ಯುತ್ ದೀಪಗಳ ಸರಿಯಾದ ನಿರ್ವಹಣೆ ಅತ್ಯವಶ್ಯಕ ಇರುವಲ್ಲಿ ಹೊಸ ದೀಪಗಳ ಜೋಡಿಕೆ ಹಾಗೂ ಜಾನುವಾರುಗಳಿಗೆ ರಿಫ್ಲೆಕ್ಟರ್ ಅಳವಡಿಕೆಯಿಂದ ಸಂಭವನೀಯ ಕೆಲ ಅಪಘಾತಗಳನ್ನಾದರೂ ತಪ್ಪಿಸಬಹುದು ಎನ್ನುತ್ತಾರೆ ಪ್ರಜ್ಞಾವಂತರು. ಈ ಕುರಿತು ಸಂಬಂಧಿಸಿದವರು ಮುಂಜಾಗ್ರತಾ ಕ್ರಮವಾಗಿ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.